ಬಂಗಾಳದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆಯ ಗಾಳಿ ಬೀಸೋ ಲಕ್ಷಣಗಳಂತೂ ಕಾಣಿಸ್ತಾ ಇದೆ. ಯಾಕಂದ್ರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ದೊಡ್ಡ ಗೆಲುವನ್ನ ಸಾಧಿಸಿದ ಮೇಲೆ ರಾಜ್ಯದಲ್ಲಿ ಆಡಳಿತ ಹಾಗೆ ಸರ್ಕಾರಿ ವ್ಯವಸ್ಥೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು ಕಾಣಿಸ್ತಾ ಇದೆ. ಬಿಜೆಪಿಯ ನೂತನ ಮುಖ್ಯಮಂತ್ರಿಯಾಗಿ ಸುವೇಂದು ಅಧಿಕಾರಿ ಅಧಿಕಾರವನ್ನ ವಹಿಸಿಕೊಂಡಾಯಿತು. ಇದರ ಹಿನ್ನೆಲೆಯಲ್ಲಿ ಬಂಗಾಳದ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ ಅಂತಾನೆ ಹೇಳಲಾಗ್ತಾ ಇದೆ. ಇದರಿಂದ ಸಹಜವಾಗಿ ಮಮತಾ ಬ್ಯಾನರ್ಜಿಗೆ ಶಾಕ್ ಆಗೋದು ಕನ್ಫರ್ಮ್. ಕೋಲ್ಕತ್ತಾ ನಗರ ಪೊಲೀಸರು ನಡೆಸ್ತಾ ಇರೋ ಕ್ರಮಗಳು ಈಗ ಒಂದಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಇದರಿಂದ ಮಾಜಿ ಸಿಎಂ ಮಮತಾ ಬ್ಯಾನರ್ಜಿ ಶಾಕ್ ಆಗಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಈ ಬದಲಾವಣೆಯನ್ನ ನೋಡಿ ಅವರಿಗೂ ಆಘಾತವಾಗಿದೆ. ಸುವೇಂದು ಅಧಿಕಾರ ವಹಿಸಿಕೊಂಡ ಮೇಲೆ ಬಂಗಾಳದಲ್ಲಿ ಕೇಸರಿ ಹಬ್ಬ ಕಾಣಿಸ್ತಾ ಇದೆ. ಕೇಸರಿ ಕಲರವ ಜೋರಾಗಿದೆ. ಸುವೇಂದು ಅಧಿಕಾರಿ ಇನ್ಮುಂದೆ ಬಂಗಾಳದ ಸಿಎಂ ಆಗಿ ಅಧಿಕಾರ ನಡೆಸ್ತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡಾಗಿದೆ. ಹೊಸ ಸರ್ಕಾರ ರಚನೆ ಮಾಡ್ತಿದ್ದಾರೆ. ಇದರಿಂದ ಬಂಗಾಳದಲ್ಲಿ ಚಿತ್ರಣವೇ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಟಿಎಂಸಿ ನೆಲ ಕಚ್ಚಾಯಿತು. ಜನರಿಗೆ ಮೋದಿ ಮೇಲಿನ ವಿಶ್ವಾಸ ಜಾಸ್ತಿ ಆಯಿತು. ಜೊತೆಗೆ ಕೋಲ್ಕತ್ತಾ ಪೊಲೀಸರಿಗೂ ಈ ಅಭಿಮಾನ ಹೆಚ್ಚಾಗಿರೋ ರೀತಿ ಕಾಣಿಸ್ತಾ ಇದೆ. ಕೋಲ್ಕತ್ತಾ ಪೊಲೀಸರ ಅಧಿಕೃತ ಎಕ್ಸ್ ಖಾತೆಯಲ್ಲೊಂದು ಸಾಂಕೇತಿಕ ಬದಲಾವಣೆ ಕಾಣಿಸ್ತಾ ಇದೆ. ಈ ಡಿಜಿಟಲ್ ಬದಲಾವಣೆಯನ್ನ ಅನೇಕರು ರಾಜಕೀಯ ಸಂದೇಶ ಅನ್ನೋ ರೀತಿಯಲ್ಲೇ ನೋಡ್ತಾ ಇದ್ದಾರೆ. ಮೊದಲು ಈ ಖಾತೆ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ, ತೃಣಮೂಲ ಕಾಂಗ್ರೆಸ್ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅಭಿಷೇಕ್ ಬ್ಯಾನರ್ಜಿ ಸೇರಿದ ಹಾಗೆ ಕೆಲವು ಪ್ರಮುಖ ಟಿಎಂಸಿ ನಾಯಕರನ್ನ ಫಾಲೋ ಮಾಡ್ತಾ ಇತ್ತು. ಈಗ ಈ ಖಾತೆಯಿಂದ ಅವರನ್ನ ಅನ್ಫಾಲೋ ಮಾಡಲಾಗಿದೆ ಅಂತ ವರದಿಯಾಗಿದೆ. ಸಾಮಾನ್ಯವಾಗಿ ಪೊಲೀಸ್ ಇಲಾಖೆ ಅಥವಾ ಸರ್ಕಾರಿ ಅಧಿಕೃತ ಖಾತೆಗಳು ಎಲ್ಲಾ ಪಕ್ಷಗಳಿಗೂ ಸಮಾನ ಅಂತರದಲ್ಲಿರೋ ಹಾಗೆ ನಡೆದುಕೊಳ್ಬೇಕು ಅನ್ನೋ ನಿರೀಕ್ಷೆ ಇರುತ್ತೆ. ಆದರೆ ಅಧಿಕಾರ ಬದಲಾದ ತಕ್ಷಣ ಈ ರೀತಿ ಅನ್ಫಾಲೋ ಕ್ರಮ ನಡೆದಿರೋದು ಹೊಸ ರಾಜಕೀಯ ವಾತಾವರಣಕ್ಕೆ ಹೊಂದಿಕೊಳ್ಳೋ ಪ್ರಯತ್ನ ಅಂತ ಹೇಳಲಾಗುತ್ತೆ. ಇದು ಕೇವಲ ಸಾಮಾಜಿಕ ಜಾಲತಾಣದ ಬದಲಾವಣೆ ಮಾತ್ರ ಅಲ್ಲ, ರಾಜ್ಯದ ಆಡಳಿತ ನೀತಿಯಲ್ಲಿ ನಡೀತಾ ಇರೋ ಬದಲಾವಣೆಯನ್ನು ಕೂಡ ಸೂಚಿಸೋ ರೀತಿ ಕಾಣುತ್ತೆ. ಇದರ ಜೊತೆಗೆ ಕೋಲ್ಕತ್ತಾ ಪೊಲೀಸರ ಅಧಿಕೃತ ಎಕ್ಸ್ ಹ್ಯಾಂಡಲ್ ಈಗ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ, ಪ್ರಧಾನಿ ಕಚೇರಿ ಹಾಗೂ ಗೃಹ ಸಚಿವಾಲಯದ ಅಧಿಕೃತ ಖಾತೆಗಳನ್ನು ಫಾಲೋ ಮಾಡುವುದಕ್ಕೆ ಶುರು ಮಾಡಿದೆ. ಇದರಿಂದ ಕೇಂದ್ರ ಸರ್ಕಾರ ಮತ್ತು ರಾಜ್ಯದ ಹೊಸ ಆಡಳಿತದ ನಡುವಿನ ಸಮನ್ವಯ ಹೆಚ್ಚಿಸುವುದಕ್ಕೆ ಪ್ರಯತ್ನಿಸಲಾಗ್ತಿದೆ ಅನ್ನೋ ಅರ್ಥದಲ್ಲೇ ಕಾಣುತ್ತೆ. ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ದೀರ್ಘಕಾಲ ಬಂಗಾಳದಲ್ಲಿ ಅಧಿಕಾರದಲ್ಲಿತ್ತು. ಆ ಅವಧಿಯಲ್ಲಿ ಟಿಎಂಸಿ ಪ್ರಧಾನ ಕಚೇರಿ, ಪಕ್ಷದ ಪ್ರಮುಖ ನಾಯಕರು, ಅವರ ಮನೆಗಳಿಗೆ ವಿಶೇಷ ಭದ್ರತೆ ಒದಗಿಸಲಾಗ್ತಾ ಇತ್ತು. ಆದರೆ ಈಗ ಆ ಚಿತ್ರಣವೂ ಬದಲಾಗ್ತಾ ಇದೆ. ತೃಣಮೂಲ ಕಾಂಗ್ರೆಸ್ ಪ್ರಧಾನ ಕಚೇರಿ ಮತ್ತು ನಗರದಾದ್ಯಂತ ಇರೋ ಅನೇಕ ನಾಯಕರ ಮನೆಗಳಿಂದ ಹೆಚ್ಚುವರಿ ಭದ್ರತೆಯನ್ನ ವಾಪಸ್ ತೆಗೆದುಕೊಳ್ಳಲಾಗ್ತಿದೆ. ಇದನ್ನೂ ಕೂಡ ಹೊಸ ಆಡಳಿತದ ಕಠಿಣ ಸಂದೇಶ ಅನ್ನೋ ರೀತಿಯಲ್ಲೇ ನೋಡಲಾಗ್ತಾ ಇದೆ. ಇದು ಕೇವಲ ರಾಜಕೀಯ ಬದಲಾವಣೆಯ ನಂತರ ಸಾಮಾನ್ಯವಾಗಿ ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲವು ಮಟ್ಟದ ಬದಲಾವಣೆಗಳಾಗುವುದು ಸರ್ವೇ ಸಾಧಾರಣ. ಆದರೆ ಬಂಗಾಳದಂತಹ ರಾಜಕೀಯವಾಗಿ ಸಂವೇದನಾಶೀಲ ರಾಜ್ಯದಲ್ಲಿ ಈ ಬದಲಾವಣೆ ಹೆಚ್ಚು ಗಮನ ಸೆಳೆಯುತ್ತೆ. ಮಮತಾ ಬ್ಯಾನರ್ಜಿ ಟಿಎಂಸಿ ಈಗ ವಿರೋಧ ಪಕ್ಷದ ಪಾತ್ರಕ್ಕಿಳಿದಿರೋ ಸಂದರ್ಭದಲ್ಲಿ ಅವರ ಮೇಲಿರೋ ಸರ್ಕಾರಿ ಅನುಕೂಲತೆಗಳು ಕಮ್ಮಿಯಾಗೋದು ಸಹಜ. ಆದರೆ ಇದು ಎಷ್ಟು ಮಟ್ಟಿಗೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಹೊಂದಿಕೊಳ್ಳುತ್ತೆ ಅನ್ನೋ ಪ್ರಶ್ನೆ ಕೂಡ ಎದುರಾಗುತ್ತೆ. ಕೋಲ್ಕತ್ತಾ ಪೊಲೀಸರ ಎಕ್ಸ್ ಖಾತೆಯ ಈ ಬದಲಾವಣೆಗಳನ್ನು ಕೆಲವರು ಕೇವಲ ತಾಂತ್ರಿಕ ಅಥವಾ ಆಡಳಿತಾತ್ಮಕ ಕ್ರಮ ಅಂತ ಹೇಳಬಹುದು. ಆದರೆ ಟಿಎಂಸಿ ಬೆಂಬಲಿಗರು ಇದನ್ನ ರಾಜಕೀಯದ ಪ್ರತೀಕಾರದ ಭಾಗ ಅಂತ ಕಾಣಬಹುದು. ಮಮತಾ ಬ್ಯಾನರ್ಜಿ ಅವರಿಗೆ ಇದೊಂದು ರೀತಿಯ ಶಾಕ್ ಆಗಿರೋದು ಸಹಜ. ಯಾಕಂದ್ರೆ ದೀರ್ಘಕಾಲ ಅವರ ಜೊತೆ ಇದ್ದ ವ್ಯವಸ್ಥೆ ಈಗ ಹೊಸ ನಾಯಕರತ್ತ ಮುಖ ಮಾಡ್ತಿದೆ ಅಂದ್ರೆ ಶಾಕ್ ಆಗದೇ ಇರುತ್ತಾ. ಇನ್ನು ಈ ಬದಲಾವಣೆಯ ಮಧ್ಯೆ ತಮ್ಮ ಬಯೋವನ್ನ ಮಮತಾ ಬ್ಯಾನರ್ಜಿ ಚೇಂಜ್ ಮಾಡಿದ್ದಾರೆ. ಗೌರವಾನ್ವಿತ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳ ಅಂತ ಪರಿಚಯಿಸಿದ್ದ ಮಮತಾ ಈಗ ತಮ್ಮ ಬಯೋದಲ್ಲಿ ಅಖಿಲ ಭಾರತ ತೃಣಮೂಲ ಕಾಂಗ್ರೆಸ್ನ ಸಂಸ್ಥಾಪಕ ಅಧ್ಯಕ್ಷೆ ಅಂತ ಬರ್ಕೊಂಡಿದ್ದಾರೆ. ಇದು ಅವರು ಈಗಿನ ಮುಖ್ಯಮಂತ್ರಿ ಅಲ್ಲ, ಹಿಂದಿನ ಅವಧಿಗಳ ಮುಖ್ಯಮಂತ್ರಿಯಾಗಿದ್ರು ಅನ್ನೋ ಸ್ಪಷ್ಟ ಸಂದೇಶವಾಗಿದೆ. ಈ ಬದಲಾವಣೆ ಅವರು ಸದ್ದಿಲ್ಲದೆ ತಮ್ಮ ಸೋಲನ್ನ ಒಪ್ಕೊಂಡಿದ್ದಾರೆ ಅಂತಾನೆ ಹೇಳಲಾಗ್ತಿದೆ. ಅದರಲ್ಲೂ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾದ ದಿನವೇ ಈ ಬದಲಾವಣೆ ಕಾಣಿಸ್ತಾ ಇದೆ. ಒಟ್ನಲ್ಲಿ ಬಂಗಾಳದಲ್ಲಾಗ್ತಾ ಇರೋ ಈ ಬದಲಾವಣೆ ಕೇವಲ ರಾಜಕೀಯ ಮಟ್ಟದಲ್ಲ, ಆಡಳಿತದ ಎಲ್ಲಾ ಹಂತಗಳಲ್ಲೂ ಕೂಡ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಬದಲಾವಣೆ ಬಂಗಾಳದ ರಾಜಕೀಯ ಭವಿಷ್ಯವನ್ನ ಹೇಗೆ ರೂಪಿಸುತ್ತೆ ಅನ್ನೋದನ್ನ ಗಮನ ಹರಿಸಬೇಕು. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.